ದೆಹಲಿ ಪ್ರವಾಸ ಅದು ಏನಿಲ್ಲ, ಒಂದು ದಿವಸ ಹೋಗಿದ್ದು, ಕೆಲವು ವಿಚಾರಗಳದೇನೋ ಮಾತಾಡೋದಕ್ಕಂತ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂತು. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದಾ? ಅವನು ಯಾರಕ್ಕೆ ನಮ್ಮ ಪಕ್ಷದ ಲೀಡರ್ಸ್ ಇರ್ತಾರೋ ನಾನು ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಸಲಹೆಗಳೆಲ್ಲ ಇದರಲ್ಲಿ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ನಾವೇನು ಸಲಹೆ ಕೊಡುವಂಥದ್ದು ಏನಲ್ಲ, ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಮತ್ತು ಬೇರೆ ಯಾವುದೋ ಒಂದು ವಿಚಾರ ಇತ್ತು, ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದು. ಸೊ ಅದಕ್ಕೆ ಅದರಿಂದ ಅದರಲ್ಲೇನು ದೊಡ್ಡ ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ನ ಮಾತಾಡ್ಕೊಂಡು ಬರೋದೇನು ದೊಡ್ಡ ವಿಷಯ ಏನಲ್ಲ. ಇದು ಮೊದಲೇ ಬಾರಿ ಭೇಟಿ ಆಗ್ತಾ ಇಲ್ಲ ತಾನೆ, ಹಿಂದೂ ಕೂಡ ಎಷ್ಟೋ ಸಲ ಭೇಟಿಯಾಗಿದ್ದೀವಿ. ಅಲ್ಲಿಗೆ ಹೋಗಿ ಬರೋದು ಅದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರೂ ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಏನು ಅದೆಲ್ಲ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಬಗ್ಗೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅದಕ್ಕೋಸ್ಕರ ಈಗ ನಾನು ಈಗಾಗಲೇ ಹೇಳಿದೆ, ಹಿಂದೆನೂ ಕೂಡ ನಾನೇನು 2013ರಲ್ಲಿ ಮಂತ್ರಿ ಆದಾಗ 16ರಲ್ಲಿ ನಾನೇ ಹೇಳಿದೆ ಪಕ್ಷದ ಕೆಲಸ ಮಾಡ್ತೀನಿ ಅಂತ. ನಾನೇ ಹೇಳಿದ್ದೆ, ಅವರೇನು ನನಗೇನು ತೆಗಿಬೇಕು ಅಂತ ಏನು ಹೇಳಿರಲಿಲ್ಲ, ನಾನೇ ಹೇಳಿದ್ದೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ಅವರು ಸೊ ನಾವೇನು ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಯಾವಾಗಲೂ ರೆಡಿ, ಆಯಿತಾ. ಮಂತ್ರಿಯಾಗಿ ಉಳ್ಕೋಬೇಕು ಅಂತ ಅದು ಏನೇ ಇದ್ರೂ ಕೂಡ ಅದೆಲ್ಲ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಮತ್ತು ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಈಗ 36 ಜನ ಏನು ಗೆದ್ದಿದ್ದೇವೆ, ನಾವೆಲ್ಲರೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಖಂಡಿತವಾಗಿ ಒಪ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಯಾವುದೇ ರೀತಿಯ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯಗಳು ಬಿಡಿ, ಅದು ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಅದೇ ಯಾವುದೇ ಭಿನ್ನಮತ ಅಥವಾ ವ್ಯತ್ಯಾಸಗಳು ಎಲ್ಲೂ ಕೂಡ ಆಗೋದಿಲ್ಲ, ಏನೇ ತೀರ್ಮಾನದ ಕೂಡ ಆಗೋದಿಲ್ಲ. ಅದು ಪ್ರಸ್ತಾವನೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಲ್ವಾ? ಬೇಕಾಗಿಲ್ಲ, ಅದು ಅವಶ್ಯಕತೆ ಇಲ್ಲ. ಅದೆಲ್ಲ ಇರ್ತದೆ, ಅವೆಲ್ಲ ಬೇರೆ ವಿಚಾರ. ಆದರೆ CM ಅವರು ಸಿದ್ದರಾಮಯ್ಯ ಅವರು ಇದ್ದಾಗ ಬೇರೆ ಮಾತಾಡೋದು ಅರ್ಥನೇ ಇಲ್ಲ. ನೋಡಿ, ಅವರೇ CM ಅವರೇ ಹೇಳಿದಾರಲ್ಲ, CM ಅವರು ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತ. ಸೊ ಪಕ್ಷ ಯಾವಾಗ ಬೇಕಾದ್ರೆ ಏನು ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ಎಲ್ಲರೂ ದುಡ್ದಿದ್ದಾರಪ್ಪ, ಎಲ್ಲರೂ ದುಡ್ದಿದ್ದಾರೆ. ಎಲ್ಲ ಅವರವರ ಹಂತದಲ್ಲಿ ಅವರವ್ರ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಬಿಹಾರ್ ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ, ಆಯಿತಾ. ಬಿಹಾರ್ ಎಲೆಕ್ಷನಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿರೀಕ್ಷೆಯಲ್ಲಿ ಇದ್ದೀವಿ. ಒಳ್ಳೆ ಪೈಪೋಟಿ ಅಂತೂ ಕೊಟ್ಟಿದ್ದೀವಿ. ಅವರೆಲ್ಲ ರೀತಿಯ NDA ಅವರು, ಮೋದಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ ನಾವು ಗೆಲ್ಲಬಾರ್ದು ಅಂತ. ಎಲೆಕ್ಷನ್ ಕಮಿಷನಿಂದ ಹಿಡಿದು ಹಣ ಕೊಟ್ಟಿದ್ದಾರೆ, ನೇರವಾಗಿ ಸರ್ಕಾರ ದುಡ್ಡನ್ನು ಚುನಾವಣೆಗಿಂತ ಮುಂಚೆ ಅಲ್ಲಿರೋ ಹೆಣ್ಮಕ್ಳಿಗೆ 10,000 ಡೆಪಾಸಿಟ್ ಮಾಡಿದ್ದಾರೆ. ಇಂಥ ದೊಡ್ಡ ಮೋಸ ಮಾಡ್ತಕ್ಕಂಥ, ಭ್ರಷ್ಟಾಚಾರ ಮಾಡ್ತಕ್ಕಂಥ, ಇದು ಲೀಗಲೈಸ್ ಕರಪ್ಷನ್. ಮೋದಿಯವ್ರು ಮಾಡಿರುವಂಥದ್ದು ಇದು ಲೀಗಲೈಸ್ಡ್ ಕರಪ್ಷನ್. ಎಲೆಕ್ಷನ್ ಹತ್ರ ಇದ್ದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ 10,000 ಹಾಕ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ರೆ ಅದು ಏನದು? ಈ ಥರದ್ದೆಲ್ಲ ನೋಡಿ, ಇದು ತೋರಿಸುತ್ತೆ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ. ಸೊ ಇದೆಲ್ಲ ಮಾಡಿದ್ದಾರೆ. ಆದರೂ ಕೂಡ ನಮಗೆ ನಿರೀಕ್ಷೆ ಇದೆ ಈ ಸಲ ನಮ್ಮ ಸರ್ಕಾರ ಆಗುತ್ತೆ ಅಂತ. ಅಲ್ಲಿ ನಮ್ಮವರೆಲ್ಲ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ರಿಸಲ್ಟ್ ಏನಾಗುತ್ತೆ, ನೋಡೋಣ. ಅದು ಹೇಳಕ್ಕೆ ಬರೋದಿಲ್ಲ ಏನಾಗುತ್ತೆ ಅಂತ. ಆದರೆ ದೇಶಕ್ಕಂತೂ ಒಳ್ಳೇದಾಗ್ತದೆ. ಇವತ್ತು ಈ ಸರ್ಕಾರ ಇರುವವರೆಗೂ ನಮ್ಮ ದೇಶದ ಒಂದು ಬೆಳವಣಿಗೆಗೆ, ಮುಂದಿನ ಭವಿಷ್ಯ ಖಂಡಿತವಾಗಿಯೂ ಇದು ಒಳ್ಳೆಯದಲ್ಲ. ಇವರು ಹೋಗ್ತಾ ಇರುವಂಥ ದಾರಿ ಎಲ್ಲವನ್ನು ಕೂಡ ಇವತ್ತು ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಎಲ್ಲ ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರ ಹತೋಟಿಗೆ ತಗೊಳ್ತಾ ಇದ್ದಾರೆ. ಇದು ಎಷ್ಟೋ ಸಂಸ್ಥೆ ನಿರ್ನಾಮ ಆಗೋಗಿದೆ, ಸುಮ್ಮನೆ ಹೆಸರಿಗೆ ಮಾತ್ರ ಇದ್ದಾರೆ. ಮಂತ್ರಿಗಳು ಕೂಡ ಹೆಸರಿಗೆ ಮಾತ್ರ ಇದ್ದಾರೆ. ಯಾವುದು ಕೂಡ ಇವತ್ತು ಅವರೊಂದು ಡಿಕ್ಟೇಟರ್ಶಿಪ್ಪೇ. ಇದು ಡೆಮಾಕ್ರಸಿ ಇದೆ, ಆದರೆ ಒಂದು ರೀತಿ ಡಿಕ್ಟೇಟರ್ಶಿಪ್ಪೇ, ಆಯಿತಾ.
ಇದು ಒಳ್ಳೆಯದಲ್ಲ ಈ ದೇಶಕ್ಕೆ. ಸೊ ಅದು ಕ್ರಾಂತಿ ಆಗುತ್ತಿಲ್ಲ, ನನಗೆಲ್ಲ ಗೊತ್ತಿಲ್ಲ. ಆದರೆ ಇದು ಇವರ ಹಿಡಿತ ಅಂತೂ ಕಮ್ಮಿ, ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೆಯದು. ಯಾರು ಏನಂತ ಈಗ ಅವರು ಹಗಲು ಕನಸು ಕಾಣ್ತಾ ಇದ್ರೆ ನಾವು ಏನಂತ ಮಾಡೋದು ಹೇಳಿ? ಭ್ರಮೆಯಲ್ಲಿದ್ದರೆ ನಾವು ಅದಕ್ಕೇನು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಅವರಲ್ಲಂತೂ ಏನೂ ಇಲ್ಲ, ಅವರ ಪಕ್ಷದಲ್ಲಿ ನಾಯಕತ್ವ ಇಲ್ಲ, ಅವರ ಪಕ್ಷದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇಲ್ಲ. ಬರೀ ಹಿಂದುತ್ವ ಒಂದು ಬಿಟ್ಟರೆ ಬೇರೆ ಇನ್ಯಾವ ಕಾರ್ಯಕ್ರಮ ಕೂಡ ಅವ್ರಿಗಿಲ್ಲ. ಒಳ್ಳೆ ವಿಷಯಗಳು ಮಾತಾಡ್ತಕ್ಕಂಥದ್ದು ಇಲ್ಲ ಅವ್ರದ್ದು. ಸೊ ಅವ್ರಿಗೇನೂ ಇಲ್ಲ, ಅದಕ್ಕೋಸ್ಕರ ಈ ಥರದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಆರೋಗ್ಯ ಇಲಾಖೆ ಸಚಿವಾಲಯದ ಅಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ, ಫೈಲ್ಸ್ಗಳನ್ನು ಸರಿಯಾಗಿ ಮಂಡಿಸ್ತಾ ಇಲ್ಲ, ಸೂಚನೆ ಕೊಟ್ಟರು ಕೂಡ ವಿಷಯ ಗೊತ್ತಿರ್ತಕ್ಕಂಥ ಅಧಿಕಾರಿಗಳಿಲ್ಲ ಅಂತೇಳಿ ಇಲಾಖೆ ಕಾರ್ಯದರ್ಶಿ ಬಗ್ಗೆ ಒಂದು ಆಕ್ಷೇಪ. ಸೆಕ್ರೆಟೇರಿಯೇಟ್ ಬಗ್ಗೆ ಏನಿದೆ ಅಲ್ಲಿ ಸ್ವಲ್ಪ ಅವ್ರಿಗೆ ಅಲ್ಲಿ ಯಾವ ಇದಾಗಿ ಅಲ್ಲಿ ಕೆಲಸ ಆಗಬೇಕು, ಅದು ಇನ್ನೂ ಯಾಕೆ ಇವೆಲ್ಲ ದೊಡ್ಡ ದೊಡ್ಡ ಇಲಾಖೆಗಳು ತುಂಬ ಹೆಚ್ಚು ಕಡತಗಳೆಲ್ಲ ಇರ್ತದೆ. ಅದು ಸರಿಯಾದ ಸಮಯಕ್ಕೆ ಅದು ಮೂಮೆಂಟ್ ಆಗದೆ ಹೋದರೆ ಭಾಳ ಸಮಸ್ಯೆಗಳಾಗುತ್ತೆ. ಅದರಿಂದ ಸೆಕ್ರೆಟೇರಿಯೇಟಲ್ಲಿ ಇರುವಂಥ ವ್ಯವಸ್ಥೆಗಳು ಸ್ವಲ್ಪ ಸರಿ ಹೋಗಬೇಕು ಅಂತ ಅವರು ಮುಖ್ಯ ಕಾರ್ಯದರ್ಶಿಗೆ ಬರೆದಿದ್ದಾರೆ. ಇನ್ನು ಸ್ವಲ್ಪ ನಮಗೆ ಇಲ್ಲಿ ಬೇರೆ ಅಧಿಕಾರಿಗಳು, KS ಅಧಿಕಾರಿಗಳೆಲ್ಲ ಬೇಕು ಅಂತ ಹೇಳಿದ್ದಾರೆ. ಓಕೆ, ರಾಜನ್ನವ್ರು ಯಾರು? ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ವಿರೋಧ ಪಕ್ಷ ಆಗಿದ್ರು. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಅಗ್ರಗಣ್ಯ ನಾಯಕ. ಅವರು ಅದ್ರ ಬಗ್ಗೆ ಯಾಕೆ ರಾಜಣ್ಣವ್ರು ಮಾತಾಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಅಗ್ರಗಣ್ಯ ನಾಯಕ ಮತ್ತು ದೇಶದಲ್ಲೇ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ಕಾಂಗ್ರೆಸ್ಗೆ ಹೆಮ್ಮೆ ಇರುವಂಥ ವಿಷಯ. ಅದರಿಂದ ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿಯ ಅವರಿಗೆ ಇನ್ಸೆಕ್ಯೂರಿಟಿ ಇಲ್ಲ. ರಾಜಣ್ಣವ್ರಿಗೆ ಯಾಕಿದ್ದು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿಯ ಅವರಿಗೆ ಆತಂಕ ಏನಿಲ್ಲ. ರಾಜಣ್ಣವ್ರಿಗೆ ಯಾಕಿದ್ದು ನನಗೆ ಗೊತ್ತಿಲ್ಲ. ಅದು ಅವ್ರ ವೈಯಕ್ತಿಕ ತೀರ್ಮಾನಗಳು ಬಿಡಿ, ಅದಕ್ಕೆ ನಾನು ಹೋಗೋದಿಲ್ಲ. ಅವರು ಪೊಲಿಟಿಕಲ್ ಅವ್ರ ಡಿಸಿಷನ್ಸ್ ಏನೇನಿರ್ತದೆ ಅದು ಅವ್ರ ಇಂಡಿವಿಜುವಲ್ ಡಿಸಿಷನ್. ಅದು ವಿಶ್ವ ಕ್ರಿಕೆಟ್ನಲ್ಲಿ ಇವತ್ತು ನಮ್ಮ ಭಾರತದ ದೇಶ ಮಹಿಳಾ ವಿಶ್ವಕಪ್ನಲ್ಲಿ ಗೆದ್ದಿರುವಂಥದ್ದು ಬಹಳ ಎಲ್ರಿಗೂ ಹುರುಪು, ಸಂತೋಷ, ಉತ್ಸಾಹ ಬಂದಿದೆ. ಯಾಕಂದರೆ ಇದು 3ನೇ ಬಾರಿ ಅವರು ಫೈನಲ್ಸ್ಗೆ ಹೋಗಿರುವಂಥದ್ದು. ಹಿಂದೆ 2 ಬಾರಿ ಹೋಗಿ ಅವರು ಗೆಲ್ಲಕ್ಕಾಗಿರಲಿಲ್ಲ. ಆದ್ದರಿಂದ ಈ ಸಲ ಗೆದ್ದಿರುವಂಥದ್ದು ಮತ್ತು ಅವರ ಯಾವ ರೀತಿಯಾಗಿ ಅವರು ತಮ್ಮ ಪ್ರದರ್ಶನ ಮಾಡಿದ್ದಾರೆ ಅದು ನಿಜವಾಗ್ಲೂ ಎಲ್ರಿಗೂ ಆಕರ್ಷಿಸಿದೆ. ಅಂದರೆ ಇವತ್ತು ಪುರುಷರಿಗೆ ಯಾವ ರೀತಿಯಾಗಿ ಕ್ರಿಕೆಟಲ್ಲಿ ಪುರುಷರಿಗೆ ಮಾತ್ರ ಅವಕಾಶ, ಅಂದರೆ ಅವ್ರಿಗೆ ಹೆಚ್ಚು ಆಕರ್ಷಣೆ ಇದೆ, ಮಹಿಳೆಯರಿಗೆ ಅಷ್ಟಿಲ್ಲ ಅಂತ ಹಿಂದೆ ಎಲ್ಲ ಇತ್ತು. ಆದರೆ ಈಗ ಸರಿ ಸಮಾನವಾಗಿ ಬರ್ತಾ ಇರತಕ್ಕಂಥದ್ದು ಮತ್ತು ಯಾವ ಛಲದಿಂದ ಆಟ ಆಡಿದ್ದಾರೆ ಎಲ್ಲ ಪ್ಲೇಯರ್ಸು, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲ ಇಡೀ ಟೀಮು ಆಡಿರುವಂಥದ್ದು ನೋಡಿದಾಗ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಮಹಿಳೆಯರು ಇವತ್ತು ಕ್ರಿಕೆಟ್ ಇವತ್ತು ಮಹಿಳೆಯರ ಕ್ರೀಡೆ ಆಗಿರುವಂಥದ್ದು ಬದಲಾವಣೆ ದೇಶದಲ್ಲಿ ಆಗಿದೆ. ಇಲ್ಲದೆ ಹೋದರೆ ಯಾವಾಗಲೂ ಕ್ರಿಕೆಟ್ ಅಂತ ಹೇಳಿದ್ರೆ ಪುರುಷರದಂತಾಗಿತ್ತು. ಸೊ ಭಾಳ ಹೆಮ್ಮೆ, ಮತ್ತು ನಮ್ಮ ದೇಶಕ್ಕೆ ಅವರು ಹೆಸರನ್ನು ತಗೊಂಡ್ಬಂದಿದ್ದಾರೆ, ಒಳ್ಳೆಯ ಸಾಧನೆ ಮಾಡಿದ್ದಾರೆ. ನನ್ನ ಅಭಿನಂದನೆಗಳು. ಮತ್ತು ಇದರ ಮುಖಾಂತರ ಇನ್ನೂ ಹೆಚ್ಚು ಮಹಿಳೆಯರು ಈ ಕ್ರೀಡೆಗಳಿಗೆ ಹೆಚ್ಚಾಗಿ ಭಾಗವಹಿಸುವಂಥದ್ದಕ್ಕಾಗತ್ತೆ ಅಂತ ನನಗೆ ವಿಶ್ವಾಸ.